ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಇಂದು ಒಂದು ಮಹತ್ವದ ದಿನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತಿ ಹೆಚ್ಚು ಕಾಲ ಅಧಿಕಾರ ನಡೆಸಿದ ಎರಡನೇ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಏನು ಈ ಐತಿಹಾಸಿಕ ಮೈಲಿಗಲ್ಲು ಎಂದು ಸಂಪೂರ್ಣ ವಿವರವನ್ನ ತಿಳಿಯೋಣ ಬನ್ನಿ. ಅರಸು ದಾಖಲೆ ಸರಿಗಟ್ಟಿದ ಸಿದ್ದರಾಮಯ್ಯ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಡಿ. ದೇವರಾಜ ಅರಸು ಅವರು 2 ಅವಧಿಗಳಲ್ಲಿ ಒಟ್ಟು 2792 ದಿನಗಳ ಕಾಲ, ಅಂದರೆ ಸುಮಾರು 7 ವರ್ಷ 239 ದಿನಗಳು ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದರು. ಇಂದು ಸಿದ್ದರಾಮಯ್ಯ ಅವರು ಈ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಅಂದರೆ ನಾಳೆ ಜನವರಿ 7ರಂದು ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲ ಆಡಳಿತ ನಡೆಸಿದ ಮೊದಲ ಮುಖ್ಯಮಂತ್ರಿ ಎಂಬ ಇತಿಹಾಸವನ್ನ ಸೃಷ್ಟಿಸಲಿದ್ದಾರೆ. ಸಿದ್ದರಾಮಯ್ಯ ಅವರ ಅಧಿಕಾರಾವಧಿಯ ಲೆಕ್ಕಾಚಾರವನ್ನ ನೋಡೋದಾದರೆ, ಸಿದ್ದರಾಮಯ್ಯ ಅವರು 2 ಪ್ರತ್ಯೇಕ ಅವಧಿಗಳಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮೊದಲ ಅವಧಿ 2013ರಿಂದ 2018ರವರೆಗೆ ಸತತ 1829 ದಿನಗಳ ಕಾಲ ಪೂರ್ಣಾವಧಿ ಸಿಎಂ ಆಗಿ ಆಡಳಿತ ನಡೆಸಿದ್ದರು. ಇನ್ನು ಎರಡನೇ ಅವಧಿಯನ್ನ ನೋಡೋದಾದ್ರೆ 2023ರಿಂದ ಪ್ರಸ್ತುತ ಮೇ 20, 2023ರಂದು ಎರಡನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಅವರು ಇಂದಿಗೆ ಅರಸು ಅವರ ದಾಖಲೆಯನ್ನ ತಲುಪಿದ್ದಾರೆ. ಇನ್ನು ಕರ್ನಾಟಕದ ಸುದೀರ್ಘ ಅವಧಿಯ ಮುಖ್ಯಮಂತ್ರಿಗಳನ್ನ ನೋಡೋದಾದ್ರೆ, ಮೊದಲನೇ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು 2793 ದಿನಗಳಿಗೂ ಅಧಿಕ. ಎರಡನೇ ಸ್ಥಾನದಲ್ಲಿ ಡಿ. ದೇವರಾಜ ಅರಸು ಅವರು 2792 ದಿನಗಳು ಮಾತ್ರ. ಇನ್ನು ಮೂರನೇ ಸ್ಥಾನದಲ್ಲಿ ಎಸ್. ನಿಜಲಿಂಗಪ್ಪ ಅವರು 2729 ದಿನಗಳು ಮಾತ್ರ. ಇನ್ನು ನಾಲ್ಕನೇ ಸ್ಥಾನದಲ್ಲಿ ರಾಮಕೃಷ್ಣ ಹೆಗಡೆಯವರು 2042 ದಿನಗಳು ಮಾತ್ರ. ಇನ್ನು ಐದನೇ ಸ್ಥಾನದಲ್ಲಿ ಬಿ. ಎಸ್. ಯಡಿಯೂರಪ್ಪ ಅವರು 1907 ದಿನಗಳನ್ನು ಮಾತ್ರ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನ ನಿರ್ವಹಿಸಿದರು. ಇನ್ನು ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆಯನ್ನ ನೋಡೋದಾದ್ರೆ, ಈ ಮೈಲಿಗಲ್ಲಿನ ಬಗ್ಗೆ ಮೈಸೂರಿನಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ಅವರು, ದಾಖಲೆಗಳು ಇರೋದೇ ಮುರಿಯುವುದಕ್ಕೆ. ಜನರ ಆಶೀರ್ವಾದದಿಂದ ಈ ಹಂತಕ್ಕೆ ಬಂದಿದ್ದೇನೆ. ಆದರೆ ದೇವರಾಜ ಅರಸು ಅವರೊಂದಿಗೆ ನನ್ನನ್ನು ಹೋಲಿಕೆ ಮಾಡಬೇಡಿ. ಆ ಕಾಲವೇ ಬೇರೆ, ಈ ಕಾಲವೇ ಬೇರೆ. ಅವರು ಸಾಮಾಜಿಕವಾಗಿ ಮುಂದುವರಿದ ಜನಾಂಗದವರು, ನಾನು ತಳ ಸಮುದಾಯದಿಂದ ಬಂದವನು ಎಂದು ವಿನಮ್ರವಾಗಿ ನುಡಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ರಾಜಕೀಯದ ಮಹತ್ವ. ಸಿದ್ದರಾಮಯ್ಯ ಅವರು ಎಸ್. ನಿಜಲಿಂಗಪ್ಪ ಮತ್ತು ದೇವರಾಜ ಅರಸು ಅವರ ನಂತರ ಕರ್ನಾಟಕದಲ್ಲಿ 5 ವರ್ಷಗಳ ಪೂರ್ಣಾವಧಿ ಪೂರೈಸಿದ ಮೂರನೇ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಯನ್ನ ಈಗಾಗಲೇ ಹೊಂದಿದ್ದಾರೆ. ಈಗ ಅತಿ ದೀರ್ಘಾವಧಿಯ ಸಿಎಂ ಆಗುವ ಮೂಲಕ ಅಹಿಂದ ನಾಯಕನಾಗಿ ತಮ್ಮ ಸ್ಥಾನವನ್ನ ಮತ್ತಷ್ಟು ಭದ್ರಪಡಿಸಿಕೊಂಡಿದ್ದಾರೆ. ವೀಕ್ಷಕರೇ, ಇದಿಷ್ಟು ಸಿಎಂ ಸಿದ್ದರಾಮಯ್ಯ ಅವರ ಐತಿಹಾಸಿಕ ಮೈಲಿಗಲ್ಲಿನ ಸಂಪೂರ್ಣ ವಿವರ. ಮತ್ತೊಂದು ಹೊಚ್ಚ ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.